हाँ सर ನಾನು ಪ್ರತಿ ವರ್ಷ ನಾನು ರಾಷ್ಟ್ರಕ್ಕೆ ಬಂದಾದಮೇಲೆ ನಾನು 2004ರಲ್ಲಿ ಮೊದಲನೇ ಬಾರಿ MLA ಆಯ್ಕೆ ಆದಮೇಲೆ ಅವತ್ತಿಂದ ನಾನು ಹುಟ್ಟುಹಬ್ಬ ಆಚರಿಸ್ಕೊಂಡು ಬರ್ತಾ ಇರೋದು. ಅದಕ್ಕಿಂತ ಮುಂಚೆ ಯಾವತ್ತೂ ನಾನು ಹುಟ್ಟುಹಬ್ಬ ಆಚರಿಸಿರಲಿಲ್ಲ. ನಾನು MLA ಆದಮೇಲೆ ನನ್ನ ಅಭಿಮಾನಿಗಳು ವಿಶೇಷಗಳು ಅವರೆಲ್ಲ ಪ್ರೀತಿಯಿಂದ ನಾನು ಹುಟ್ಟುಹಬ್ಬನ ಆಚರಿಸ್ಕೊಂಡು ಬರ್ತಾಯಿದ್ರು. ಅಂದರೆ 26ನೇ ವರ್ಷ ಆಯಿತು ನನಗೆ. ನನ್ನ ಕಣ್ಣಗೆ ನನಗೆ ಆ್ಯಕ್ಚುಲಿ ಇವತ್ತು 59 ವರ್ಷ, ಅಂದರೆ 26 ವರ್ಷದಿಂದ ನಾನು ಹುಟ್ಟುಹಬ್ಬ ಆಚರಿಸ್ಕೊಂಡು. ಅದಕ್ಕಿಂತ ಮುಂಚೆ ರಾತ್ರಿಗೆ ಬರೋ ಮುಂಚೆ ಯಾವತ್ತೂ ಆಚರಿಸಿಲ್ಲ. ಇವತ್ತು ನೀವು ನೋಡಿರ್ಬೋದು ಜನ ಪ್ರತಿ ವರ್ಷ ನನ್ನ ಅಭಿಮಾನಿಗಳು ಹೆಚ್ಚಾಗಿ ಹೋಗ್ತಾ ಇದ್ದಾರೆ. ಅಂದರೆ ಇವತ್ತು ಈ ವರ್ಷ ನನಗೆ ಸಂತೋಷ ಏನಪ್ಪ ತಂದಿದ್ದಂದರೆ 26 ವರ್ಷ ಮಾಡಿದ್ದು ನನಗೆ ಅದೇನು ಅಂತರ ಕಾಣಿಸಿಲ್ಲ. ಈ ಬಾರಿ ಏನು ಅನ್ನಿಸ್ದಾಗ ನನಗೆ ಖುಷಿ ತಂದಿದ್ದಂದರೆ ಇವತ್ತು ನಮ್ಮ ಪ್ರಸಾದಪ್ಪ ಅವರು, ನಮ್ಮ ಸ್ಲಮ್ ಬೋರ್ಡ್ ಚೇರ್ಮನ್ನು, ಆಮೇಲೆ ಹುಬ್ಳಿ ಶಾಸಕರು ಅವರು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಪ್ಯಾಲೇಸ್ ಗ್ರೌಂಡಲ್ಲಿ ಬರಲೇಬೇಕಂತ ಹೇಳ್ಬಿಟ್ಟು ಒತ್ತಡ ಮಾಡಿ ನನ್ನ ಇವತ್ತು ನೀವು 10 ನಿಮಿಷಕ್ಕೆ ಬರಬೇಕಂತ ಕರ್ಕೊಂಡೋದ್ರು. ನಾನೇನು ತಿಳ್ಕೊಂಡೆ ಅವ್ರ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಅವ್ರ ಸೇನಾ ಕರೆಸಿರ್ಬೋದು ಅಂತೇಳ್ಬಿಟ್ಟು ಅವರು ಹಿಂಸೆ ಮಾಡಿದ ಕಾರಣಕ್ಕೆ ನಾನು ಹೋದೆ. ಅಲ್ಲಿ ಹೋಗಿ ನೋಡಿದಾದ್ಮೇಲೆ ನಾನು ಇಡೀ ರಾಜ್ಯದಿಂದ ದಲಿತ ಸಂಘಟನೆಗಳು ಬಂದಿದ್ದರು. ಎಲ್ಲ ಇಡೀ ಕ್ರೈಮ್ ಅಂದರೆ ಎಲ್ಲ ದಲಿತ ಸಂಘಟನೆ ಅಂದರೆ ಒಬ್ಬೊಬ್ಬರು ಒಂದೊಂದು ಇದ್ದಲ್ಲಿ ಪೋಸ್ಟಲ್ಲಿರೋರು ಅವರಂಥವ್ರು ಬಂದು ಇವತ್ತು ನಾನು ಹುಟ್ಟುಹಬ್ಬಕ್ಕೆ ನನಗೆ ಆಶೀರ್ವಾದ ಮಾಡಿದಾರಲ್ಲ, ಅದಕ್ಕಿಂತ ಖುಷಿ ನನಗೆ ಯಾವತ್ತೂ ಇವತ್ತು ತಂದಿಲ್ಲ. ತುಂಬ ಇವತ್ತು ಈ ವರ್ಷ ಅಂತೂ ನನಗೆ ತುಂಬ ಖುಷಿಯನ್ನು ತಂದಿದೆ. ಇಷ್ಟೇ ನಾನು ಈ ಜನ ನನಗೇನು ಪ್ರೀತಿ ಕೊಡ್ತವ್ರೆ, ನಾನು ಭಗವಂತ ಅಂತ ಪ್ರಾರ್ಥನೆ ಮಾಡೋದು, ಅವ್ರನ್ನ ಸೇವೆ ಮಾಡೋದು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾನು ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀನಿ. ಸರ್, ಜಮೀರ್ ಅಹಮದ್ ಅಂದರೆ ಒಂದು ಕ್ರಾಂತಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನ ಅಂತ ಇದ್ದಾರೆ ಸರ್. ಅದರಲ್ಲಿ ಒಂದು ನಮ್ಮ ಪತ್ರಕರ್ತ ಒಂದು ಬೇಡಿಕೆ, ಸಣ್ಣ ಪತ್ರಿಕೆಗಳು ಬಹಳಷ್ಟು ಜನ ಇದ್ದಾರೆ, ಅವ್ರಿಗೆ ಯಾವುದೇ ಆಶ್ರಯ ಇಲ್ಲ, ಒಂದು ನೆಲೆ ಇಲ್ಲ, ಅವರಿಗೆ ನಿಮ್ದೊಂದು ವಿಶೇಷ ಯೋಜನೆ. ಖಂಡಿತ ಅದು ನಾನು ಮಾಡಬೇಕಂತ ಇದ್ದೀನಿ. ಸಣ್ಣ ಭಾಳ ಜನ ಮಾಧ್ಯಮದವರಿದ್ದಾರೆ, ಅಂಥವ್ರನ್ನೆಲ್ಲ ಕರೆಸಿ ಬರೋ ತಿಂಗಳಲ್ಲಿ ಅಸೆಂಬ್ಲಿ ಆದಮೇಲೆ ಅವ್ರನ್ನ ಕರೆಸಿ ನಮ್ಮ KHP ಇಂದ ಅವ್ರಿಗೆ ಒಂದು ಸೈಟ್ ಕೊಡುವಂಥ ತೀರ್ಮಾನ ಮಾಡಿದ್ದೀನಿ. ನೋಡೋ ಮುಂದಿನ ದಿನ ಮಾಡ್ತೀನಿ.